viewers, welcome to SN Academy. Today we start a 7th standard poem, Mountain Climbing. In this poem, the poet described the experience of mountain climbing. Before you read, see these photos. They are the mountaineer Edward Halley and Tenzin Norgay. They are the first climber who climbed the Mount Everest. If you are new to my channel, please subscribe my channel. If you like my video, please press like button. So let us start. Guess the pioneer pair of mountaineer in the photograph above. What is their achievement? ಇಲ್ಲಿ ಫೋಟೋಸನ್ನ ಕೊಟ್ಟಿದ್ದಾರೆ. ಅವ್ರ ಅಚೀವ್ಮೆಂಟ್ ಏನು ಅಂತ ಹೇಳಬೇಕು. ದೇ ಆರ್ ದ ಫಸ್ಟ್ ಕ್ಲಿಂಬರ್ಸ್ ಹೂ ಕ್ಲಿಮ್ ದ ಮೌಂಟ್ ಎವರೆಸ್ಟನ್ನ ಹತ್ತಿರೋರು ಫಸ್ಟ್ ಪೀಪಲ್ ಇವರು ಎಡ್ವರ್ಡ್ ಹ್ಯಾಲ್ರಿ ಮತ್ತು ತೆನ್ಜಿನ್ ನಾರ್ಗೆ. ಗಿವನ್ ಬಿಲೋ ಆರ್ ಸಮ್ ಮೆಟೀರಿಯಲ್ಸ್ ಆರ್ ಥಿಂಗ್ಸ್ ಯೂಸ್ಡ್ ಫಾರ್ ಹಾಬೀಸ್ ಆರ್ ಪಾಸ್ ಟೈಮ್ ಆಕ್ಟಿವಿಟೀಸ್. ರೀಡ್ ದೆಮ್. Guess the activities and fill in the blanks. One is done for you. Brush, canvas, pencil, crayon, colors, paper. It is painting. Camera, film, tripod, lens. It is photography. Shruti box, veena, tabla, tamburi. It is music. Utensil, vegetables, knife, stove, groceries. It is cooking. Spade, hoe, axe, knife, digging frog, cultivator, hand towel. It is gardening. Volleyball, football, cycling, athletics. It is sports. What is your favorite pastime activity? ನಿಮ್ಮ ಫೇವ್ರೇಟ್ ಪಾಸ್ಟೈಮ್ ಆ್ಯಕ್ಟಿವಿಟಿ ಅಂದರೆ ಗೇಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೈ ಪಾಸ್ಟೈಮ್ ಆ್ಯಕ್ಟಿವಿಟಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಹೌ ಆಫನ್ ಡೂ ಯು ಡೂ ದಟ್? ಎಷ್ಟು ಟೈಮ್ ಆಡಿದ್ದೀರಾ ಮತ್ತು ಯಾವಾಗ ಆಡ್ತೀರಾ ಅಂತ ಕೇಳ್ತಾ ಇದ್ದಾರೆ. Come to next page. So let us know the poem detailing. Mountain Climbing. Laura Havell Harner. ಲಾರಾ ಹ್ಯಾವೆಲ್ ಹಾರ್ನರ್ ಅನ್ನೋರು ಈ ಪೊಯಮನ್ನು ಬರೆದಿದ್ದಾರೆ. ಮೌಂಟೇನ್ ಕ್ಲಿಂಬಿಂಗ್ ಅಂತ. ಮೌಂಟೇನನ್ನು ಹತ್ತಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಈ ಪೊಯಮಲ್ಲಿ ವರ್ಣಿಸಿದ್ದಾರೆ ಕವಿ. ಸೊ ಲೆಟ್ ಅಸ್ ನೋ ಡೀಟೇಲಿ. Through the mist up the winding road to the mountain high I did climb. ಸೊ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕವಿಯು ಪರ್ವತವನ್ನು ಹತ್ತಬೇಕು ಎಂದು ಹೋದಾಗ ಆ ಪರ್ವತವು ಹಿಮದಿಂದ ಕೂಡಿಸಿದ ಅಂಕುಡೊಂಕಾದ ದಾರಿಯಲ್ಲಿ ಹತ್ತಬೇಕಾಗಿದೆ. ಸೊ ಇಲ್ಲಿ ನಾವು ಒಂದು ದಾರಿನ ನೋಡ್ಬೋದು. ಈ ಪಿಕ್ಚರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಈ ದಾರಿ ಹೇಗಿದೆ, ಅಂಕುಡೊಂಕಾಗಿದೆ. ಆದ್ರೂ ಇಲ್ಲಿ ಮೌಂಟ್ ಎವರೆಸ್ಟ್ನ ಹತ್ತೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಕವಿ ಅದೇ ಹೇಳ್ತಾ ಇದ್ದಾರೆ, ಎಷ್ಟು ವಿಂಡಿಂಗ್ ರೋಡ್ ಅಂದರೆ ಅಂಕುಡೊಂಕಾದ ದಾರಿ ಇದ್ರೂ ನಾವು ಹತ್ತೋದು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗರ್ ಐ ವಾಕ್ ಓವರ್ ಸ್ಟೋನ್ ಆ್ಯಂಡ್ ಡಸ್ಟ್ ಹೈಯರ್ ಆ್ಯಂಡ್ ಹೈಯರ್ ಲಾಸ್ಟ್ ಇನ್ ಮೈ ಮೈಂಡ್. ಆತ್ರದಿಂದ ನಾನು ನಡೆಯುತ್ತೇನೆ, ಕಲ್ಲುಗಳು ಮತ್ತು ಧೂಳಿನ ಮೇಲೆ ನಡೆಯೋದು. ಸ್ಟೋನ್ ಆ್ಯಂಡ್ ಡಸ್ಟ್ ಅಂದರೆ ಕಲ್ಲು ಮತ್ತು ಧೂಳಿನ ಮೇಲೆ ನಡೆಯೋದು. ಈಗರ್ ಅಂದರೆ ಆತ್ರದಿಂದ ನಾನು ನಡೀತಾ ಇದ್ದೀನಿ, ಮೌಂಟ್ ಎವರೆಸ್ಟನ್ನ ಹತ್ತೋದಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಎತ್ತರದಿಂದ ಎತ್ತರಕ್ಕೆ ಹತ್ತುತ್ತಾ ನನ್ನ ಚಿಂತನೆಗಳಲ್ಲಿ ತೊಡಗಿ ಹೋಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೈಯರ್ ಆ್ಯಂಡ್ ಹೈಯರ್ ಲಾಸ್ಟ್ ಇನ್ ಮೈ ಮೈಂಡ್ ಅಂತ ಅರ್ಥ. ನೆಕ್ಸ್ಟ್ ಪ್ಯಾರಾ.
legs acting from the ascent, chest rising and falling. It's not easy I find. ಸೊ ಕಾಲುಗಳು ನೋವು ಕಾಣಿಸ್ತಾ ಇದ್ರೂ ನಾವು ಹತ್ತೋದನ್ನು ಬಿಡೋದಿಲ್ಲ. ಲೆಗ್ಸ್ ಆ್ಯಕಿಂಗ್ ಮೀನ್ಸ್ ನೋವಾದ್ರೂ ನಾವು ಹತ್ತೋದನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿ. ಸೊ ಇಲ್ಲಿ ಉಸಿರು ಮೇಲ್ಗಡೆ ಹೋಗ್ತಾ ಇದ್ರೂ ನಾವು ಹತ್ತಬೇಕು ಅಂತ ಒಂದು ಛಲ ಇರುತ್ತೆ. ರೈಸಿಂಗ್ ಆ್ಯಂಡ್ ಫಾಲಿಂಗ್, ಮೇಲ್ಗಡೆ ಹೋಗ್ತಾ ಇರುತ್ತೆ ಉಸಿರು ಮತ್ತು ಕೆಳಗಡೆ ಬರ್ತಾ ಇರುತ್ತೆ. ಆದ್ರೂ ನಾವು ಹತ್ತೋದನ್ನು ಬಿಡೋದಿಲ್ಲ. ನೋಡಿ, ಇಲ್ಲಿ ಈ ಪಿಕ್ಚರಲ್ಲಿ ನೋಡ್ಬೋದು ಎಷ್ಟು ಕಷ್ಟಪಟ್ಟು ಅವರು ಹತ್ತುತ್ತಾ ಇದ್ದಾರೆ ಮತ್ತು ಆ ಮೌಂಟೇನ್ ಹೇಗಿದೆ ಅಂತ ಈ ಪಿಕ್ಚರಲ್ಲಿ ನಾವು ಅಬ್ಸರ್ವ್ನ ಮಾಡ್ಬೋದು. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. Breathless, reaching for the sky, searching the blue clouds over eyes blind. ಸೊ ಉಸಿರು ಮೇಲ್ಗಡೆ ಬರ್ತಾ ಇದ್ರೂ ನಾವು ಸೋಲ್ತಾ ಇಲ್ಲ, ಸಕ್ಸಸ್ ಆಗಲೇಬೇಕು ಅಂತ ನಾವು ಮೌಂಟ್ ಎವರೆಸ್ಟನ್ನು ಹತ್ತುತ್ತಾ ಇದ್ದೀವಿ. ಆಕಾಶವನ್ನು ತಲುಪಲು ಕೈ ಚಾಚುತ್ತಾ ನೀಲಿಯನ್ನು ಹುಡುಕುತ್ತಾ ಸ್ಕೈ ಬ್ಲೂ ಆಗಿರುತ್ತೆ. ಬ್ಲೂ ಸ್ಕೈಯನ್ನು ಎಲ್ಲಿಗೆ ಸಿಗುತ್ತೆ ಅಂತ ನಾವು ಹುಡುಕುತ್ತಾ ನಾವು ಮೇಲಕ್ಕೆ ಹತ್ತುತ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕವಿ ಇಲ್ಲಿ. ಸರ್ಚಿಂಗ್ ದ ಬ್ಲೂ, ನೀಲಿ ಬಣ್ಣವನ್ನು ಹುಡುಕುತ್ತಾ. ಕ್ಲೌಡ್ಸ್ ಓವರ್ ಐಸ್ ಬ್ಲೈಂಡ್, ಹತ್ತುತ್ತಾ ಕ್ಲೌಡ್ಸ್ ಎಲ್ಲಿ ಸಿಗುತ್ತೆ, ಸ್ಕೈ ಎಲ್ಲಿ ಸಿಗುತ್ತೆ, ಆಕಾಶ ಎಲ್ಲಿ ಸಿಗ್ಬೋದು ಅಂತ ನಾವು ಮೇಲಕ್ಕೆ ಹತ್ತುತ್ತಾ ನೋಡ್ಬೋದು ಅಂತ ಇಲ್ಲಿ ಕವಿ ವರ್ಣಿಸಿದ್ದಾರೆ. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಸ್ಟಂಬ್ಲಿಂಗ್ ನೌ, ಸ್ಟೋನ್ ಲೂಸ್, ಮಸಲ್ಸ್ ಗ್ರೋ ನಮ್, ಟ್ಯಾಕ್ಲಿಂಗ್ ದ ಇನ್ಕ್ಲೈನ್. ಸೊ ಇಲ್ಲಿ ಸ್ಟೋನ್ ಬಂದರೂ ನಾವು ಹತ್ತೋದನ್ನು ಬಿಡೋದಿಲ್ಲ, ನಾವು ಹತ್ತುತ್ತಾ ಇರ್ತೀವಿ. ಮಸಲ್ಸ್ ಗ್ರೋ ನಬ್ ಅಂದರೆ ನಮಗೆ ಮಸಲ್ಸ್ ಅಂದರೆ ಮಾಂಸಿನಾಂಶನ ಮಸಲ್ಸ್ ಅಂತ ಹೇಳ್ತೀವಿ. ಮಾಂಸಿನಾಂಶನೂ ಸಹ ನಾವು ಕಡಿಮೆ ಆದ್ರೂ ನಾವು ಬಿಡೋದಿಲ್ಲ, ಮೇಲುಗಡೆ ಹತ್ತುತ್ತಾ ಇರ್ತೀವಿ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಅಪೆಕ್ಸ್ ರೀಚ್, breathless, fascination, the world beneath me conquered, now mine. ಸೊ ಶಿಖರವನ್ನು ತಲುಪಿದ್ದೇನೆ, ಉಸಿರು ತೆಗೆದಿರು ಮನಸ್ಸನ್ನು ಮೋಹಗೊಂಡಿದ್ದೇನೆ. ನನ್ನ ಕೆಳಗಿರುವುದ ಈ ಜಗತ್ತು ನಾನು ಜೈ ಅನ್ನಿಸಿದ್ದು ಈಗ ನನ್ನದೇ. ನಾವು ಜೈ ಅನ್ನಿಸುವಾಗ ನಮ್ಮದು ಜಗತ್ತಾಗಿರುತ್ತೆ ಅಂತ ಇಲ್ಲಿ ಕವಿ ವರ್ಣಿಸಿದ್ದಾರೆ. ಉಸಿರು ಮೇಲ್ಗಡೆ ಬರ್ತಾ ಇದ್ರು ನಾವು ಮೇಲುಗಡೆ ಹತ್ತುತ್ತಾ ಇರ್ತೀವಿ. ಈ ಜಗತ್ತನ್ನು ಮೇಲುಗಡೆ ಹೋಗಿ ನೋಡಿದ್ರೆ ಈ ಜಗತ್ತೇ ನಾವು ಕಾನ್ಕರ್ಡ್ ಅಂದರೆ ಜಯವನ್ನು ಪಡೆಯೋದು. ಜಯವನ್ನು ಪಟ್ಟಿ ಬಂದಿದ್ದೀವಿ, ಆ ಥರ ನಮಗೆ ಅನುಭವ ಸಿಗುತ್ತೆ ಅಂತ ಇಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ. ಸೊ if you like my video, please like, share and subscribe to my channel. Thank you.